ಪ್ರತಿ ಮಕ್ಕಳು ಆಲ್ರೆಡಿ ನಾವು ಮೀನ್ನ ಯಾವ ಥರ ಫೈಂಡ್ ಔಟ್ ಮಾಡ್ಬೇಕಂತ ಕಲ್ತಿದ್ದೀವಿ. ಸೊ ಇವಾಗ ಮೀಡಿಯನ್ ಬಗ್ಗೆ ತಿಳಿಯೋಣ. ಮೀಡಿಯನ್ನಲ್ಲಿ 2025ರಲ್ಲಿ ಕೇಳಿದಂಥ ಕ್ವಶನ್ನೇ ತೊಗೊಂಡಿದ್ದೀನಿ. ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋವಿಂಗ್ ಡಾಟಾ. ಇಲ್ಲಿ ಕ್ಲಾಸ್ ಇಂಟರ್ವ್ಯೂಸ್ ಕೊಟ್ಟಿರ್ತಾನೆ, ಎಫ್ ಕೊಟ್ಟಿರ್ತಾನೆ. ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಏನು ಕಂಡುಹಿಡಿಬೇಕಂದ್ರೆ CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು. ಹೌ ಟು ಫೈಂಡ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಈ ಫ್ರೀಕ್ವೆನ್ಸಿನ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ತಾ ಹೋದರೆ 4ಗೆ 4 ಬರ್ತೀವಿ. 4 + 5 ಎಷ್ಟಾಯಿತು? 9 ಆಯಿತು. 9 + 10 19, 19 + 5 24, 24 + 6 30. ಅಂದರೆ ಇಲ್ಲಿ ನಮಗೆ CF ಎಷ್ಟು ಬಂತು? ಫೈನಲ್ ಆಗಿ 30. ಹಂಗಾಗಿ ಇದು N ಸಹ ನಮಗೇನು ಬರುತ್ತೆ? 30ನೇ ಬರುತ್ತೆ. ಸೊ ಇಲ್ಲಿ N 30 ಬಂದಮೇಲೆ N/2 ಮಾಡಬೇಕು. N/2 ಏನಾಗುತ್ತೆ? 30/2 2 1 ಜಾ 2 1 ಜಾ 2 5 ಜಾ ಅಂದರೆ 2 15 ಜಾ 30 ಆಗುತ್ತೆ. N ಎಷ್ಟು ಬಂತು ನಮಗೆ? N/2 15 ಬಂತು. ಈ 15 ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಈ 15 ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಈ CF ನಲ್ಲಿ 15 ಯಾವ ನಂಬರ್ನಲ್ಲಿ ಬರುತ್ತೆ? 4ನಲ್ಲಿ ಮೇಲಿಂದ ಕೌಂಟ್ ಮಾಡಿದಾಗ, ತೆಳಗಿಂದಲ್ಲ ಮೇಲಿಂದ ಕೌಂಟ್ ಮಾಡಿದಾಗ 4ನಲ್ಲಿ 15 ಇಲ್ಲ ಅಂದರೆ 15 ನಂಬರ್ 4 ಇಲ್ಲ, 9ನಲ್ಲಿ ಇಲ್ಲ, 19ನಲ್ಲಿ ಇದೆ. ಅಂದರೆ 15 16 17 18 19 19ನಲ್ಲಿ 15 ಇದೆ. ಹಂಗಾಗಿ ಇದನ್ನು ಮಾರ್ಕ್ ಮಾಡಬೇಕು. ಹಂಗಾಗಿ ಈ 25 30 ಏನಂತೀವಿ? ಇದಕ್ಕೆ ಮೀಡಿಯನ್ ಕ್ಲಾಸ್ ಅಂತೀವಿ. ಸೊ ಈ ವರ್ಷ ಎಕ್ಸಾಮ್ನಲ್ಲಿ ಮೀಡಿಯನ್ ಕ್ಲಾಸ್ ಬಗ್ಗೆನೂ ಕೇಳಿದಾನೆ 1 ಮಾರ್ಕ್ಸಿಗೆ. ಕೊಟ್ಟಿರುವ ಡಾಟಾಕ್ಕೆ ಮೀಡಿಯನ್ ಕ್ಲಾಸ್ ಹೆಂಗಾಗುತ್ತೆ ಅಂದರೆ ಈ ಥರ ನೀವು ಮೀಡಿಯನ್ ಕ್ಲಾಸ್ ಕಂಡುಹಿಡಿಬೇಕಾಗುತ್ತೆ. ಈ ಮೀಡಿಯನ್ ಕ್ಲಾಸ್ನಲ್ಲಿ ಲೋವರ್ ಲಿಮಿಟ್ ಎಷ್ಟಾಗುತ್ತೆ? 25 ಆಗುತ್ತೆ. ಇದಕ್ಕೆ ಮೀಡಿಯನ್ ಕ್ಲಾಸ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿನ F ಅಂತೀವಿ. ಹಂಗಾಗಿ Fನ ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಇದ್ರ ಮೇಲೆ ಜಸ್ಟ್ ಅಬೌವ್ ದ ಫ್ರೀಕ್ವೆನ್ಸಿ ಮೀಡಿಯನ್ ಕ್ಲಾಸ್, ಜಸ್ಟ್ ಅಬೌವ್ ದ ಮೀಡಿಯನ್ ಕ್ಲಾಸ್ ಆಫ್ ದಿ ಫ್ರೀಕ್ವೆನ್ಸಿಗೆ ಏನಂತೀವಿ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತೀವಿ. CF ಅಂತೀವಿ. CF ಎಷ್ಟಾಗುತ್ತೆ? 9 ಆಗುತ್ತೆ. ಸೊ ವಿ ನೋ ದಟ್ ಫಾರ್ಮುಲಾ ಮೀಡಿಯನ್ ಇಸ್ ಈಕ್ವಲ್ ಟು, ಫಾರ್ಮುಲಾ ನೆನ್ಪಿಡ್ಬೇಕಾಗುತ್ತೆ ನೀವು, L + N/2 ಮೈನಸ್ F ಡಿವೈಡೆಡ್ ಮೈನಸ್ CF, F ಅಲ್ಲ CF ಡಿವೈಡೆಡ್ ಬೈ F ಇಂಟು H. H ಅಂದರೆ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ಸ್. ಸೈಜ್ 20ಯಲ್ಲಿ 15 ಹೋದರೆ 25ನಲ್ಲಿ 20 ಹೋದರೆ ಎಷ್ಟಾಗುತ್ತೆ? ಸೈಜು 5 ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮ್ದಲ್ಲಿ. L ಅಂದರೆ ಎಷ್ಟಿದೆ? L ಅಂದರೆ 25 ಇದೆ. N/2 ಆಲ್ರೆಡಿ ನಾವು ಮಾಡಿದ್ದೀವಿ. N/2 ಇಲ್ಲಿದೆಯಲ್ಲ ಅದೇ ಆನ್ಸರ್ ಬರ್ಬಿಟ್ರಿ. ಮತ್ತು N/2 ಸಪ್ರೇಟ್ ಬರಿಬೇಡ್ರಿ. ಮೈನಸ್ CF ಅಂದರೆ ಫೈಂಡ್ ಔಟ್ ಮಾಡಿದ್ದೀವಿ. CF ಅಂದರೆ 9 ಡಿವೈಡ್ ಬೈ F ಅಂದರೆ 10. ಸೊ ಇಂಟು ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ಸ್ ಎಷ್ಟಿದೆ? 5 ಇದೆ. ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ಸ್ 5 ಇದೆ. ಸೊ ಇಲ್ಲಿ ನಾವು ಕ್ಯಾನ್ಸಲ್ ಮಾಡೋದು 5 1 ಜಾ 5 2 ಜಾ. ಸೊ 25ಗೆ 25 ಆಸ್ ಇಟ್ ಇಸ್ ಬರೀರಿ. ಪ್ಲಸ್ ಇಲ್ಲಿ 15ನಲ್ಲಿ 9 ಹೋದರೆ 6 ಬರ್ತದೆ, 6/2. ಸೊ ಇಲ್ಲಿ ಕ್ಯಾನ್ಸಲ್ ಮಾಡೋದು 2 1 ಜಾ 2 3 ಜಾ 25 ಪ್ಲಸ್ 3 ಒಂದೇ ರಿಮೈನಿಂಗ್ ಹಿಯರ್ 3 ಬರೀರಿ. ಅಷ್ಟಾಗಿ ಆನ್ಸರ್ ಏನಾಯಿತು? 25 + 3 28. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಫೈನಲ್ ಆನ್ಸರ್ 28 ಬಂತು. ಸೊ ಇಷ್ಟು ಮಾಡೋದ್ರಿಂದ ನಿಮಗೆ ಎಷ್ಟು ಬರ್ತವೆ? ಎಕ್ಸಾಮ್ನಲ್ಲಿ 3 ಮಾರ್ಕ್ಸ್ ಬರ್ತವೆ. ಮೀನ್ ಆದ್ರೂ ಪ್ರಾಕ್ಟೀಸ್ ಮಾಡಿರಿ, ಮೀಡಿಯನ್ ಎರಡೂ ಪ್ರಾಕ್ಟೀಸ್ ಮಾಡಿರಿ. ಯಾಕಂದರೆ ಆಪ್ಷನ್ ಇರುತ್ತೆ, ಯಾವುದು ಮೀಡಿಯನ್ ಕೇಳಿದ್ರು ಮಾಡ್ಬೋದು, ಮೀನ್ ಕೇಳಿದ್ರು ಮಾಡ್ಬೋದು. ಮೋಡ್ ಬಿಟ್ಬಿಡ್ರಿ, ಮೋಡ್ ಆಫ್ ಒಂದು ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದೀನಿ 2 ಕ್ವಶನ್ಗಳನ್ನು. ಹೋಮ್ವರ್ಕನ್ನ ಸಾಲ್ವ್ ಮಾಡಿ ಚಾಟ್ ಬಾಕ್ಸ್ನಲ್ಲಿ ನಿಮ್ಮ ಆನ್ಸರ್ನ ಶೇರ್ ಮಾಡಿ. ಥ್ಯಾಂಕ್ ಯು.